ನಾನು ಪ್ರಮೋದ್ ಅವರನ್ನು ಇನ್ಕ್ಲೂಡ್ ಮಾಡ್ಕೋತೀನಿ. ದಿನಗಳು ಒಂದಿಷ್ಟು ದಿನಗಳು ಬೇಕಾಗತ್ತೆ ಅಂತ ಮ್ಯಾನೇಜ್ ಮಾಡೋದಕ್ಕೆ ಸಾಧ್ಯನಾ? ಬೆಂಗಳೂರಿನ ಸ್ಥಿತಿಗೆ ನಾನು ಕೇಳ್ತಾ ಇದ್ದೀನಿ ನಿಮ್ಮ ಹತ್ರ. ಕಮರ್ಷಿಯಲ್ ಸಿಲಿಂಡರ್ನ ವಿಚಾರದಲ್ಲಿ ಈಗ ಆಗೋದಿಲ್ಲ, ನಾವು ಡೊಮೆಸ್ಟಿಕ್ ಕಡೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂತ ಸರ್ಕಾರ ಹೇಳ್ತಿದೆ. ನಿಮ್ಗೆ ಎಷ್ಟು ದಿನ ಮ್ಯಾನೇಜ್ ಮಾಡ್ಬೋದು? ಈಗ ನೋಡಿ, ಬೆಂಗಳೂರಲ್ಲಿ ಅಂದಾಜು ಒಂದು 50,000 ಹೋಟೆಲ್ಗಳಿದೆ, 50,000 ಹೋಟೆಲ್ಸ್ ಇದೆ. ನಾನು ಇದಕ್ಕೆ ಒಂದು ಬೇರೆ ರೂಪುರೇಷೆ ಕೊಡ್ತೀನಿ. ಇಲ್ಲಿ ಹೋಟೆಲ್ ಉದ್ಯಮ, ನಮ್ಮ ಗ್ರಾಹಕರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಸಾಕಷ್ಟು. ರೈತರ ಬಗ್ಗೆ ನಾವು ಕನ್ಸಿಡರೇಷನ್ ಮಾಡಿದಾಗ ಒಂದು ಹೋಟೆಲಲ್ಲಿ ಒಂದು ದಿನಕ್ಕೆ 10 ಲೀಟ್ರ್ ಮಿಲ್ಕನ್ನು ಕಡಿಮೆ ಕನ್ಸಂಪ್ಷನ್ ಮಾಡಿದರೆ 15ರಿಂದ 16 ಕೋಟಿಯಷ್ಟು ಕನ್ಸಂಪ್ಷನ್ನು ರೈತರಿಗೆ ಕಡಿಮೆ ಆಗುತ್ತೆ. ಸರ್ ಕರೆಕ್ಟಾಗಿ ಹೇಳಿದರು. ಸರ್ ಏನು ಕರೆಕ್ಟಾಗಿ ಹೇಳಿದರು ಅಂದರೆ, ಮುರಳೀಧರ್ ಸರ್ರು ಪ್ಯಾನಿಕ್ ಬಟನ್ ಅನ್ನೋದು ಈ ಟೈಮಲ್ಲಿ ಅದು ಪ್ಯಾನಿಕ್ ಬಟನ್ನು ಒತ್ತುಬಿಟ್ಟಿದ್ದಾರೆ, ಪ್ಯಾನಿಕ್ ಬಟನ್ ಆಗಿದೆ ಅಂತ. ಆದರೂ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಳೇಬೇಕು. ಏನಂದರೆ, ಒಂದು ಶಾರ್ಟೇಜ್ ಆಫ್ ಸಪ್ಲೈ ಅಂತೂ ಆಗಿದೆ, ಕರೆಕ್ಟ್, ಅದು ಒಪ್ಕೊಳ್ಳಬೇಕು. ಯಾಕಂದರೆ ಕೇಂದ್ರ ಸರ್ಕಾರನೇ ನಿನ್ನೆ ಹೇಳಿದ್ದಾರೆ, ಪೆಟ್ರೋಲಿಯಂ ಮಿನಿಸ್ಟರ್ ಹೇಳಿದ್ದಾರೆ, ಅಲ್ಲಿ ಫಿಲ್ಲಿಂಗು ನಮಗೆ ಸಪ್ಲೈ ಸಿಗ್ತಾ ಇಲ್ಲ, ಅದರಿಂದ ನಾವು ಕಮರ್ಷಿಯಲ್ಗೆ ಫಿಲ್ಲಿಂಗ್ ಕೊಡ್ತಾ ಇಲ್ಲ ಅಂತ. ನೀವು ಇನ್ನೊಂದು ಆ್ಯಂಗಲ್ನಿಂದ ಡೈಮೆನ್ಷನಿಂದ ತಗೊಂಡ್ರೆ, ಭಾರತದಲ್ಲಿ ಗ್ಯಾಸ್ ಕನ್ಸಂಪ್ಷನ್ ಆಗೋದು ಜಾಸ್ತಿ ಫರ್ಟಿಲೈಸರ್ ಇಂಡಸ್ಟ್ರಿಯಲ್ಲಿ. ಫರ್ಟಿಲೈಸರ್ ಇಂಡಸ್ಟ್ರಿಯಲ್ಲಿ ಗ್ಯಾಸ್ ಕನ್ಸಂಪ್ಷನ್ ಜಾಸ್ತಿಯಾಗಿ, ಫರ್ಟಿಲೈಸರ್ ಉತ್ಪಾದನೆ ಜಾಸ್ತಿಯಾಗಿ, ರೈತರಿಗೆ ಬೇಕಾದಂಥ ಫರ್ಟಿಲೈಸರ್ ಸಿಕ್ಕಿ ರೈತ ಬೆಳೆದಂಥ ಕಮಾಡಿಟಿಗೆ ಪ್ರಾಡಕ್ಟ್ಗೆ ಅವಕಾಶ ಇಲ್ಲ ಅಂತಂದರೆ ಅದು ಸಪ್ಲೈ ಚೈನಲ್ಲಿ ಅದು ಇಂಪ್ಯಾಕ್ಟ್ ಆಗುತ್ತೆ. ಇಲ್ಲಿ ಹೋಟೆಲ್ ಮಾಲೀಕರ ಮನವಿ ಏನಂತಂದರೆ, ಈ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಅನ್ನೋದು ಕ್ರಿಯೇಟ್ ಆಗಿದೆ. ಈಗ ನಮಗೇನಾಗ್ತದೆ, ಸಿಲಿಂಡರ್ ಎಕ್ಸ್ ಅಮೌಂಟ್ ಇರೋದು 2x ಕೊಡಿ ಅಂತ ಹೇಳ್ತಾ ಇದ್ದಾರೆ. ಎರಡು ದುಪ್ಪಟ್ಟು ಕೊಡಿ, ನಾವು ಕೊಡ್ತೀವಿ ಸಿಲಿಂಡರ್ನ, 10 ಸಿಲಿಂಡರ್ ತಗೊಳ್ಳಿ, 10 ಸಿಲಿಂಡರ್ ತಗೊಂಡ್ರೆ ನಾವು ನಿಮಗೆ ಸ್ಟಾಕ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಆಗಿರೋದನ್ನು ಸರ್ಕಾರ ಹತೋಟಿಗೆ ತರಬೇಕು. ಎರಡನೇದು, ಮುರಳೀಧರ್ ಸರ್ ಚೆನ್ನಾಗಿ ಹೇಳಿದರು, ಕೋವಿಡ್ ಸಮಯದಲ್ಲಿ ಇಡೀ ಪ್ರಪಂಚಕ್ಕೆ ಅಂಥ ಪ್ಯಾನಿಕ್ ಸಿಚುಯೇಷನ್ನಲ್ಲಿ ಕೋವಿಡ್ ಲಸಿಕೆ ಕೊಟ್ಟಂತಹ ಭಾರತ ದೇಶ, ನಾವು ಹೋಟೆಲ್ ಇಂಡಸ್ಟ್ರಿಯವರು ಸಹ ತಯಾರಿದ್ದೀವಿ ಇವತ್ತು. ಅಂದರೆ ಇಂಡಕ್ಷನ್ ಕಾಯಿಲೆಗಳನ್ನು ಬಳಸಲಿಕ್ಕೆ ತಯಾರಿದ್ದೀವಿ, ಬೇರೆ ಆಲ್ಟರ್ನೇಟಿವ್ ವಿಧಾನದಲ್ಲಿ ಕುಕಿಂಗ್ ಮಾಡಲಿಕ್ಕೆ ತಯಾರಿದ್ದೀವಿ. ಬಟ್ ಹೋಟೆಲ್ ಇಂಡಸ್ಟ್ರಿಗೆ ಇಂಪ್ಯಾಕ್ಟ್ ಆಗಿದೆಯಾ? ಇಂಪ್ಯಾಕ್ಟ್ ಆಗಿದೆ. ಆ ರೀತಿ ನೆಸೆಸಿಟಿ ಗೂಡ್ಸಲ್ಲಿ ಹೋಟೆಲ್ ಇಂಡಸ್ಟ್ರಿನೂ ಸಹ ಸೇರಿಸಿ ದಿನಬಳಕೆ ಏನಾಗ್ತದೆ ನೋಡಿ ಬೆಂಗಳೂರಲ್ಲಿ. ಸರ್, ನಾನು ನೇರವಾಗಿ ಕೇಳ್ತೀನಿ, ಎಷ್ಟು ದಿನ ಸಸ್ಟೈನ್ ಆಗ್ಬೋದು ನಿಮಗೆ? ಎಷ್ಟು ದಿನ ವ್ಯವಹಾರ ಮಾಡುವಷ್ಟು ಗ್ಯಾಸ್ ಇದೆ ಅಂತ ನಾವು ಭಾವಿಸಿ ನೋಡಿ. ಗ್ಯಾಸಲ್ಲಿ ಏನಾಗುತ್ತೆ ಅಂದರೆ, ಎಲ್ಲ ಹೋಟೆಲ್ಗಳು, ದೊಡ್ಡ ಹೋಟೆಲ್ ಇರ್ಬೋದು, ಚಿಕ್ಕ ಹೋಟೆಲ್ ಇರ್ಬೋದು. ಈಗ ಸರ್ ಹೇಳಿದ್ರು, ಕೆಲವು ಚಿಕ್ಕ ಹೋಟೆಲ್ಗಳು 1 ಸಿಲಿಂಡರ್ ಇಟ್ಕೊಂಡಿರ್ತಾರೆ, 4 ಸಿಲಿಂಡರ್ ಇಟ್ಕೊಂಡಿರ್ತಾರೆ, ದೊಡ್ಡ ಹೋಟೆಲ್ಗಳು 10 ಸಿಲಿಂಡರ್ ಇಟ್ಕೊಂಡಿರ್ತಾರೆ ಅಂತ. ಅದಕ್ಕಿಂತ ಜಾಸ್ತಿ ಯಾರು ಸ್ಟಾಕ್ ಮಾಡೋಕ್ಕಾಗಲ್ಲ. 2 ದಿನ ಮಾಡ್ಬೋದು, 3 ದಿನ ಮಾಡ್ಬೋದು, 4 ದಿನ ಮಾಡ್ಬೋದು. ಸಪ್ಲೈ ನಿಲ್ತು ಅಂತಂದ್ರೆ, ನೀವು 4 ದಿನದ ಮೇಲೆ ಸಪ್ಲೈ ನಿಲ್ತು ಅಂದ್ರೆ ಪ್ರೊಡಕ್ಷನ್ ಮಾಡೋಕ್ಕಾಗಲ್ಲ. ಈಗ ಝೀರೋ ಏನು ಬರ್ತಿಲ್ವಾ ನಿಮಗೆ? ಝೀರೋ ಅಲ್ಲ, ಇದೆ. ಬಟ್ ಅಂದ್ರೆ ಕೆಲವ್ರ ಹತ್ರ 1 ದಿನ ಇರ್ಬೋದು, ಕೆಲವ್ರ ಹತ್ರ 2 ದಿನ ಇರ್ಬೋದು. ಸಪ್ಲೈ ಬರ್ತಾ ಇದೆಯಾ ಅಂತ? ಸಪ್ಲೈ, ಯಾಕಂದ್ರೆ ಇಲ್ಲಿ ಗೊಂದಲಗಳಿದಾವೆ, ಕೆಲವೆಡೆ ಬರ್ತಿದೆ, ಕೆಲವೆಡೆ ಬರ್ತಿಲ್ಲ. ಸಪ್ಲೈ ಬರ್ತಾ ಇದೆಯಾ? ಸಪ್ಲೈ ಬರ್ತಾ ಇದೆ. ಸಪ್ಲೈನಲ್ಲಿ ಡಿಸ್ರಪ್ಷನ್ ಇದೆ. ಡಿಸ್ರಪ್ಷನ್ ಅಂದ್ರೆ ಈಗ ನಮಗೆ 1650ರಿಂದ 1750 ರೂಪಾಯಿ ಸಿಗೋ ಸಿಲಿಂಡರು ನೀವು 4000 ರೂಪಾಯಿ ಕೊಡಿ ಅಂತ ಹೇಳಿ ಆ ಬೆಲೆನಲ್ಲಿ ಸಿಲಿಂಡರ್ನ ತಗೊಳ್ಳೋದು, ಕಾಳಸಂತೆಯಲ್ಲಿ ವ್ಯಾಪಾರ ನಡೀತಾ ಇದೆ. ಇದನ್ನ ಹತೋಟಿಗೆ ನಾನು ರೆಗ್ಯುಲರ್ ವ್ಯಾಪಾರ ನೀವು ಡಿಸ್ಟ್ರಿಬ್ಯೂಟರ್ ಇಂದ ತೆಗೆದುಕೊಳ್ತಾ ಇದ್ರಲ್ಲ, ಅದು ಯಾವ ರೀತಿ ಆಗಿದೆ? ಕಂಪ್ಲೀಟ್ ಸ್ಟಾಪ್ ಆಗಿದೆಯಾ? ಕಂಪ್ಲೀಟ್ ಸ್ಟಾಪ್ ಆಗಿಲ್ಲ, ಪೂರ್ತಿ ಸ್ಟಾಪ್ ಆಗಿಲ್ಲ. ಬಟ್ ಆದ್ರೆ ಈ ಪ್ಯಾನಿಕ್ ಕ್ರಿಯೇಟ್ ಆಗಿದೆ. ಪ್ಯಾನಿಕ್ ಕ್ರಿಯೇಟ್ ಇಂದ ಏನಾಗುತ್ತೆ, ನನಗೆ ಬಂದಿರೋ ಒಂದು ಮಾಹಿತಿ ಪ್ರಕಾರ ದಿನ ಬಳಕೆಯಲ್ಲಿರುವಂತಹ LPG ಬೆಂಗಳೂರಿನಲ್ಲಿ 11,000 ಸಿಲಿಂಡರ್ ಬೇಕಂತೆ. ಕಳೆದ 2 ದಿನಗಳಲ್ಲಿ 22,000 ಸಿಲಿಂಡರ್ಗಳು LPG ಬಳಕೆಗೆ ಆಗಿದೆ ಅಂತಂದ್ರೆ ಜನ ಏನ್ ಮಾಡ್ತಾ ಇದ್ದಾರೆ, ಹೋಡ್ ಮಾಡ್ತಾ ಇದ್ದಾರೆ. ಅವಶ್ಯಕತೆಗಿಂತ ಹೆಚ್ಚಿನದನ್ನ ಹೋಡ್ ಮಾಡಿದಾಗ ಏನಾಗುತ್ತೆ, ಆ ಭಯ ನಿರ್ಮಾಣ ಆಗುತ್ತೆ. ನನಗೆ ಇಷ್ಟ ಅವಶ್ಯಕತೆ ಬೇಕು, ಅದಕ್ಕಿಂತ ಹೆಚ್ಚಿನದನ್ನ ಹೋಡ್ ಮಾಡ್ತಾ ಇದ್ದಾರೆ. ಇಲ್ಲಿ ಏನಂದ್ರೆ, ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋ ಒಂದು ವಿಚಾರ, ನಾನು ಪ್ರಜೆಯಾಗಿ ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಇನ್ನೊಂದು ವಿಚಾರ. ನಾನು ಪ್ರಜೆಯಾಗಿ ನಾನೀಗ ದಿನಕ್ಕೆ ನಾನು ಉಪಯೋಗಿಸೋದಕ್ಕೆ 10 ನಿಮಿಷ ಕಡಿಮೆ ಗ್ಯಾಸ್ನ ಬಳಸಬಹುದಾ? 10 minutes ಇಫ್ ಐ ಕ್ಯಾನ್ ಸೇವ್ ದ ಗ್ಯಾಸ್, ಅದು ಒಂದು ಇಂಪ್ಯಾಕ್ಟ್ ಆಗುತ್ತೆ. ಮತ್ತೆ ರೇಷನ್ ಮಾಡೋಂಥ ಅವಶ್ಯಕತೆ ಇದ್ದೇ ಇದೆ. ಬಿಕಾಸ್ ಇದು ನೆಸೆಸಿಟಿ ಇದರಲ್ಲಿ ಬರೋದ್ರಿಂದ ಪ್ಯಾನಿಕ್ ಸಿಚುಯೇಷನ್ ಕ್ರಿಯೇಟ್ ಆದಾಗ ಹೋರ್ಡಿಂಗ್ ಆಗುತ್ತೆ. ಹೋರ್ಡಿಂಗ್ ಆಗೋದ್ರಿಂದ ನಮಗೇನಾಗುತ್ತೆ, ಹೋಟೆಲ್ ಉದ್ಯಮ ಅನ್ನೋದು ಏನಾಗಿದೆ, ಇದು ಒಂದು ಸಪ್ಲೈ ಚೈನ್ ಹೇಗಿದೆ ಅಂದರೆ, ನೀವು ಭಾರತಾದ್ಯಂತ ಹೋಟೆಲ್ಗಳನ್ನು ತಗೊಂಡ್ರೆ ಒಂದು 20 ಲಕ್ಷಕ್ಕೂ ಹೆಚ್ಚು ಹೋಟೆಲ್ಗಳಿದೆ. ಅದರಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರನ್ನು ತಗೊಂಡ್ರೆ 2 ಕೋಟಿಗೂ ಹೆಚ್ಚು ಕಾರ್ಮಿಕರಿದ್ದಾರೆ. ಇವರೆಲ್ಲ ಏನಂದರೆ ಅನ್ಆರ್ಗನೈಸ್ ಸೆಕ್ಟರ್ಸು, ಇವರೆಲ್ಲ ಬಡತನದ ರೇಖೆಯಲ್ಲಿ ಇರುವಂಥವರು. ಇದ್ರ ಇಂಪ್ಯಾಕ್ಟ್ ಇದಿರೋದ್ರಿಂದ ನಮ್ಮ ಮನವಿ ಸರ್ಕಾರಕ್ಕೆ ಏನಂದ್ರೆ, ಈ ಒಂದು ಗಾಬರಿ, ಈ ಒಂದು ಪ್ಯಾನಿಕ್ ಬಟನ್ ಅನ್ನ ಯಾರು ಬೇಕಾದರೂ ಒತ್ತಿರಬಹುದು, ಕಾಳಸಂತೆಕೋರರು ಒತ್ತಿರಬಹುದು, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಒತ್ತಿರಬಹುದು. ಇದನ್ನ ತಡೆಗಟ್ಟಬೇಕು.
ಇದನ್ನ ತಡೆಗಟ್ಟಿ ನೋಡಿ ನಿಮಗೂ ಸಹ ಸಿಗುತ್ತೆ ಅಂದಾಗ ಹೋಟೆಲ್ ಉದ್ಯಮ ಎಲ್ಲ ಉದ್ಯಮದಲ್ಲೂ ಹೋಟೆಲ್ ಉದ್ಯಮದಲ್ಲಿ ನಾವು ಮಾಡೋದೇನು ಸೇವೆ, ಫಸ್ಟ್ ಸರ್ವಿಸ್. ಎಸ್ ಸೊ ಗ್ರಾಹಕರಿಗೆ ನಾವು ಒಂದು ಸರ್ವಿಸ್ ಕೊಡಬೇಕು, ಆಹಾರವನ್ನು ಕೊಡಬೇಕು, ಅದು ನಮ್ಮ ಮುಖ್ಯ ಉದ್ದೇಶ. ಎಸ್ ಮಾತನಾಡೋಣ ಸರ್, ನನಗೊಂದು ಬ್ರೇಕ್ನ ಸಮಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.